ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ನಮ್ದು ಫಸ್ಟ್ ಡೇ ಐತಿ ಟ್ರಿಪ್ದ. ಮಸ್ತ್ ಮಜಾ ಮಾಡ್ಬೇಕಂತೈತಿ. ಇದು ನಮ್ದು ಮನಾಲಿ ರೂಮಿಂದ ವ್ಯೂ ಪಾಯಿಂಟ್ ಇದು ಹೆಂಗೈತೆ ನೋಡ್ರಿ, ಮಸ್ತ್ ಐತಲ್ಲ ಮನಾಲಿ. ಇವತ್ತು ನಾವು ಮನಾಲಿ ಒಳಗೆ ರೋಹತಾಂಗ್ ಪಾಸ್, ಅಟಲ್ ಟನಲ್, ಸೋಲಾಂಗ್ ವ್ಯಾಲಿ ಇವು ಮೂರು ಎಕ್ಸ್ಪ್ಲೋರ್ ಮಾಡ್ಬೇಕಂತೈತಿ. ಲೇಟ್ ಆಗೈತಿ, ಜಲ್ದಿ ಹೋಗೋಣ ನೋಡ್ರಿ. ಹೆಂಗೈತೆ ನೋಡ್ರಿ, ಅಷ್ಟರೊಳಗೆ ವ್ಯೂ ನೋಡ್ರಿ, ಮಸ್ತ್ ಐತಲ್ಲ. ನಮ್ಮ ಲಾಡ್ಜ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಇವಾಗ ಮನೋಹರ ಫೋಟೋ ಹೊಡ್ಯಾತನ ಸಮಯ ಇಷ್ಟೆಲ್ಲ ನಾವು ಅಡ್ಡಾಡ್ಕೊಂಡು ಕೆಳಗೆ ಹೋಗ್ಬೇಕು. ಹಾಯ್ ಸಮೀರ್. ಹಾಯ್ ದೀಪಕ್. ಮನೋಜ್. The day starts. The day starts now. It begins like this. हाँ क्या ನಾವು ಇವಾಗ ರೋಹತಾಂಗ್ ಪಾಸಿಗೆ ಹೊಂಟೇವಿ. ಅಲ್ಲಿ ಹೋಗಬೇಕಾದ್ರೆ ಇದು ಒಂದು ಸ್ಮಾಲ್ ವ್ಯೂ ಪಾಯಿಂಟ್ ಇದೆ. ನಾವು ಅಲ್ಲಿ ನಿಂತ್ಕೊಂಡು ಎಲ್ಲ ಫೋಟೋ ಹೊಡೆಸ್ಕೊಂಡೆ ನೋಡ್ರಿ. ಎಲ್ಲ ಕಡೆ ಗುಡ್ಡ ಬೆಟ್ಟ, ಅದ್ರ ಮೇಲ್ಗಡೆ ಐಸ್ ಕ್ರೀಮ್ ಕ್ಯಾಂಡಿ ಸ್ನೋ. ರೈಟ್ ಸೈಡ್ ಕ್ಲೈಮೇಟ್ ಹೆಂಗೆ ಚೇಂಜ್ ಆಗುತ್ತೆ ಹೇಳಕ್ಕೆ ಬರೋಲ್ಲ. ಅಲ್ಲಿ ಬೆಟ್ಟ, ಕ್ಲೌಡ್ಸ್ ಮೂವಿಂಗ್. ಇದು ಬೆಟ್ಟ ಸಖತ್ತಾಗಿತ್ತು, ಅದು ಈಗ ಕಾಣಿಸಾತಿಲ್ಲ. ಮಸ್ತ್ ಐತೆ. ಇದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಾಣಂಗಿಲ್ಲ. ಸೊ ದಿಸ್ ಈಸ್ ಮೈ ಫಸ್ಟ್ ಸ್ಟೆಪ್. ಕಾಲು ಜರಿತಾವೆ, ಪಕ್ಕ ಜರಿತಾವೆ, ಭಾರಿ ಗಡಿ ಜರಿತಾವೆ. ನಮ್ಮ ನಾರ್ಮಲ್ ಶೂ ಹಾಕೊಂಬಂದಿದ್ರೆ ಆಗಂಗಿಲ್ಲ. ಇದ್ರಾಗ ನಾರ್ಮಲ್ ಶೂಸ್ದಾಗ ಏನಾಗುತ್ತೆ, ಸೋಲು ರಬ್ಬರ್ದ ಫೈಬರ್ ಇರುತ್ತೆ, ಆಗಲ್ಲ. ಇದೆಲ್ಲ ಸ್ವಲ್ಪ ಕರಗೈತೆ. ಇಲ್ಲೇ ಸ್ವಲ್ಪ ಸ್ಲೋ ಅದ. ಅಲ್ಲಿ ನೋಡ್ರಿ ಭಾಳ ಕೆಟ್ಟ ಬ್ರೌನ್ ಆಗೈತಿ ಎಲ್ಲ ಅಡ್ಡಾಡಿ. ಉಸಿರಾಡಕ್ಕೆ ಹಂಗೇನು ಪ್ರಾಬ್ಲಮ್ ಇಲ್ಲ, ಸೂಪರಾಗಿ ಉಸಿರಾಡ್ತಿದೆ. ಮೈ ಗಾಡ್, ಸೂಪರ್ ಆಸಮ್. ಹಾಯ್ ದೀಪಕ್. ಹಾಯ್ ಮನೋಹರ್. ಹಾಗೆಲ್ಲ ಹಿಡ್ದಿಲ್ಲ, ಅದು ಕಾಣಂಗಿಲ್ಲ. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಆಗೈತಿ ಈಗ. ಈ ಪಹಾಡ್ ಕಾಣತ್ತಿಲ್ಲ, ಅದು ಕಾಣತ್ತಿಲ್ಲ, ಇದು ಕಾಣತ್ತಿಲ್ಲ. ನಮ್ಗೆ ಅಲ್ಲಿ ಹೋಗ್ಬೇಕಂತೈತಿ, ನೋಡೋಣ ಏನಾಗುತ್ತೆ.
ಇಂತ ಮನಾಲೆ ರೋತಂಗ್ ಪಾಸ್ ಚಿಗ್ಲಿಗಿಲಿ ನಮ್ಮ ಹುಡುಗರು ಅಲ್ಲಿ ಕೆಳಗಡೆ ಇತ್ರ ಇಲ್ಲ ತೊಗೊಂಡ್ಬಂದಿದ್ದಾರೆ. ನಮ್ಮ ಇನ್ನೊಬ್ಬ ಹುಡುಗರು ಮ್ಯಾಲೆ ಹೋಗ್ಬಿಟ್ಟವನೆ, ಅಲ್ಲಿದ್ದಾನೆ ಸ್ಟ್ಯಾಂಡಿಂಗ್ ಪೊಸಿಷನ್ ನಿಂತ್ಬಿಟ್ಟವನೆ. ನಾವು ಇನ್ನೂ ಅಲ್ಲಿ ಮಟ್ಟ ಹೋಗ್ಬೇಕು. ದೀಪು ವಿಡಿಯೋ ಮಾಡ್ದವ ಸ್ನೋಫಾಲ್ ನೋಡಿಲ್ಲ ನಾನು. ಸೊ ಇದು ಫಸ್ಟ್ ಟೈಮ್ ಸಕ್ಕತ್ತಾಗಿದೆ. ಆಸಮ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಸ್ ಬರುವಂತೆ. ಇದು ಫಸ್ಟ್ ಟೈಮ್ ನಂದು ಸ್ನೋ ಆಗ್ತಿದೆ, ಸ್ನೋ ಫಾಲ್ ಆಗತೈತೆ, ಆ್ಯಕ್ಚುಲಿ ಫಾಲ್ ಆಗತೈತೆ. ಕ್ಲೈಮೇಟ್ ಹೆಂಗೆ ಚೇಂಜ್ ಆಗುತ್ತೆ ಹೇಳಕ್ಕೆ ಬರಲ್ಲ. ಆಗಲೇ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾ ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೆ, ಇವ್ರ ಕಡೆ ಬೇಡ್ಕೊಳತ್ತಿದ್ದೆ ಸ್ನೋಫಾಲ್ ಆಗಲಿ ಅಂಥೇಳಿ. ಸೊ ಲಕ್ಕಿಲಿ ಐ ಗಾಟ್ ಇಟ್. ಸೊ ಐ ಆಮ್ ಹಿಯರ್, my boys are on top, you can see here. Swimming ಆಗತ್ತರ. 1 second ಅವ್ರು ಸ್ಲೈಡಿಂಗ್ ಮಾಡತ್ತಾರ, ಅದ್ರದ್ದು ವಿಡಿಯೋನ ಆಮೇಲೆ ಹಾಕ್ತೀನಿ ನಿಮಗೆ. My boys are on top. ಸಿಕ್ಕಾಪಟ್ಟೆ ಚಳಿ. They are experiencing the thrilling way. See, they are coming now. Want to see where they will land from there till there. You can't see it because it is full of snow. ನನ್ನ ಕೈ ಹಿಡಿಯೋಕ್ಕಾಗೋದು. ಎಲ್ಲ ಹೋಯ್ತು. ಹೋದ್ರು ಭಾರಿ ಇತ್ತಲ್ಲ ರೋಹತಂಗ್ ಪಾಸ್ದಾಗ ಪಾಠ. ಸೊ ಅದನ್ನು ಮುಗಿಸ್ಕೊಂಡು ಈಗ ನಾವು ಅಟಲ್ ಟನಲ್ಗೆ ಹೊಂಟೇವಿ. ಅಲ್ಲೇ ದೂರದ ಕಾಣತ್ತಿರ್ಬೋದು ಗ್ರೀನ್ ಕಲರ್ ಇದು ಅಟಲ್ ಟನಲ್. ಇದು 9 ಕಿಲೋಮೀಟರ್ಸ್ ಐತಂತೆ. ಇದು ಅರೌಂಡ್ 45 ಕಿಲೋಮೀಟರ್ಸ್ ಡಿಸ್ಟೆನ್ಸ್ನ ರಿಡ್ಯೂಸ್ ಮಾಡುತ್ತಂತೆ. ಲೈಕ್ 45 ಕಿಲೋಮೀಟರ್ಸ್ ಈ ಗುಡ್ಡಗಾಡು ಪ್ರದೇಶದಾಗ ಹೋಗ್ಬೇಕಂದ್ರೆ ಅರೌಂಡ್ 2 hours ಬೇಕು. ಸೊ ಇದು ಜಸ್ಟ್ 10 minutesದಾಗ ಕವರ್ ಮಾಡಿಬಿಡತ್ತಂತ ನೋಡ್ರಿ. ಇದು ಟನಲ್ ಒನ್ ಆಫ್ ದ ಲಾಂಗೆಸ್ಟ್ ಟನಲ್. ಇದು ಲೇ ಮತ್ತು ಮನಾಲಿನ ಕನೆಕ್ಟ್ ಮಾಡುತ್ತೆ. ನೋಡೋಣ ಬರೀ ಹೆಂಗೈತಿ. ಅಟಲ್ ಟನಲ್ ಮುಗಿಸ್ಕೊಂಡು ಈಗ ಸೋಲಾಂಗ್ ವ್ಯಾಲಿಗೆ ಬಂದಿದ್ವಿ. ಇಲ್ಲಿ ಏನು ಅಷ್ಟೊಂದು ನಮ್ಗೆ ಅಟ್ರಾಕ್ಟಿವ್ ಅನ್ನಿಸ್ಲಿಲ್ಲ. ಜಸ್ಟ್ ನಾವು ಸ್ನ್ಯಾಕ್ಸ್ ಎಲ್ಲ ತಿಂದೆ ವಾಪಸ್ ಮತ್ತೆ ಮನಾಲಿಗೆ ಹೊಂಟೇವಿ. ಬಟ್ ಇಲ್ಲಿ ಸೋಲಾಂಗ್ ವ್ಯಾಲಿದಾಗ ರೋಪ್ದಿತ್ತು. ಮೇಲ್ಗಡೆ ಒಂದು 500 meter ರೋಪ್ ಸ್ಲೈಡಿಂಗ್ ಇತ್ತು. ಬಟ್ ನಾವು ಅದನ್ನೇನು ಅಷ್ಟೇನು ಆಡಲಿಲ್ಲ. ಹಂಗೆ ಮುಂದೆ ನಾವು ಮನಾಲಿಗೆ ಹೋಗ್ಬಿಟ್ವಿ ಇದಾದಮೇಲೆ. ಸೊ ಇದು ಮನಾಲಿ ಮಾಲ್ ರೋಡ್ ನಾವು ವಾಪಸ್ ಬಂದ್ವಿ. ಇದು ನಿಮಗೆ ಖಾಲಿ ಅನ್ನಿಸ್ತಿರ್ಬೋದು. ಮೋಸ್ಟ್ಲಿ ಇದು ನಾನು ತೆಗ್ದಿರೋದು ವೆನ್ಸ್ಡೇ ಇಲ್ಲ ಥರ್ಸ್ಡೇ ಐತಿ. ಬಟ್ ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ರಂತರೂ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇಲ್ಲಿ ಎಲ್ಲ ಕೈಂಡ್ ಆಫ್ ಶಾಪ್ಸ್ ಅದಾವೆ. ನಿಮ್ಗೆ ವಿಂಟರ್ ವೇರ್ ಎಲ್ಲ ಸಿಗುತ್ತೆ. ಉಲನ್ದು ಹ್ಯಾಂಡ್ ಮೇಡ್ ಉಲನ್ ಕ್ಯಾಪ್ಸ್, ಟೀ ಶರ್ಟ್ಸ್ ಎಲ್ಲ ಸಿಗ್ತಾವೆ ಇಲ್ಲಿ. ಮಸ್ತ್ ಭಾರಿ ಶಾಪ್ ಅದಾವೆ. ನಾವು ಹಂಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಈಗ ರೂಮ್ ಕಡೆ ಹೊಂಟಿದ್ವಿ.